ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ರಿ ಅಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ. ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದರೆ, ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಜಮೆ ಶುರುವಾಗಿದೆ. ಹಾಗೆಯೇ ಹಣ ಜಮಾ ಆಗಿರೋ ಬಗ್ಗೆ ಒಂದು ಲೈವ್ ಪ್ರೂಫನ್ನು ಕೂಡ ನಿಮಗೆ ಈ ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಯಾರೆಲ್ಲ ಕಾಯ್ತಾ ಇದ್ರಿ ಅಂತವರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಲಾಗಿದೆ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣವನ್ನು ಜಮೆ ಮಾಡಲಿಕ್ಕೆ ಈಗ ಶುರು ಮಾಡಲಾಗಿದೆ. ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆ ಹಣವನ್ನು ಜಮೆಯನ್ನು ಮಾಡಲಾಗ್ತಿದ್ದು, ಇವತ್ತಿಂದನೇ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ರಿ ಅಂತವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಸರ್ಕಾರದ ಕಡೆಯಿಂದ ಇದೀಗ ನೀಡಲಾಗಿದೆ. ಇದಕ್ಕೋಸ್ಕರ ಸರ್ಕಾರ ಆಲ್ರೆಡಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣವನ್ನು ರಿಲೀಸ್ ಮಾಡಿದ್ದು, ಇದುವರೆಗೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಜಮೆಯನ್ನು ಮಾಡಲು ಆಗಿರಲಿಲ್ಲ. ಕೆಲವೊಂದು ಕಾರಣಗಳಿಂದ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣವನ್ನು ಈವರೆಗೂ ಜಮೆ ಮಾಡಲು ಸಾಧ್ಯವಾಗಿರಲಿಲ್ಲ. ಇಂದಿನಿಂದ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣವನ್ನು ಜಮೆ ಮಾಡಲಿಕ್ಕೆ ಶುರುವನ್ನು ಮಾಡಲಾಗಿದೆ. ನಿಮಗೆ ಲೈವ್ ಪ್ರೂಫ್ ಆಗಿ ಕೂಡ ತೋರಿಸ್ತೀನಿ. ಅನ್ನಭಾಗ್ಯ ಯೋಜನೆ ಹಣ ಜಮೆ ಆಗಿದೆ. ಅದನ್ನು ಲೈವ್ ಪ್ರೂಫ್ ಆಗಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತವರು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ನಿಮಗೆ ಇಲ್ಲಿ ನಾನು DBT ಆ್ಯಪ್ನ ಮೂಲಕ ಅನ್ನಭಾಗ್ಯ ಯೋಜನೆ ಹಣ ಜಮೆ ಆಗಿರೋ ಬಗ್ಗೆ ಒಂದು ಲೈವ್ ಪ್ರೂಫನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ನೀವು ನಿಮ್ಮ ಒಂದು DBT ಆ್ಯಪನ್ನು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬೆನಿಫಿಷಿಯರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ನಿಮ್ಮ ಒಂದು MPIN ಟೈಪ್ ಮಾಡಿ ನೀವು ಲಾಗಿನ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಮೆಂಟ್ ಸೆಕ್ಷನ್ ಓಪನ್ ಆಗುತ್ತೆ. ನೀವು ಇಲ್ಲಿ ಅನ್ನಭಾಗ್ಯ ಯೋಜನೆಯ ಸ್ಕೀಮನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡ್ಬೋದು ನಿಮಗೆ ಯಾವೆಲ್ಲ ದಿನಾಂಕಗಳಲ್ಲಿ ಪೇಮೆಂಟ್ ಆಗಿದೆ ಅನ್ನೋದು ಒಂದು ಲಿಸ್ಟ್ ಓಪನ್ ಆಗುತ್ತೆ. ನೀವು ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಇಲ್ಲಿ ಕರೆಂಟ್ ಇಯರ್ಸ್ ಅಂತ ಒಂದಿದೆ. ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ನಾನು ಈ ಕರೆಂಟ್ ಇಯರ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ 2024-25 ಲಿಸ್ಟ್ ಓಪನ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ 20/1/2025 ₹340 ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ. ಇವರಿಗೆ 20/1/2025 ₹340 ಬಂದು ಇವರ ಅಕೌಂಟಿಗೆ ಇವರ ಖಾತೆಗೆ ಹಣ ಜಮೆ ಆಗಿದೆ. ನೀವು ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಒಂದು ಫುಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ 20/1/25 ಇವರ ಖಾತೆಗೆ ₹340 ಸಕ್ಸಸ್ಫುಲ್ ಆಗಿ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ. ಇವರ ಒಂದು UTR ನಂಬರ್ ಕೂಡ ಇಲ್ಲಿ ಇದೆ. ಹಾಗೆ ಇಲ್ಲಿ ಬ್ಯಾಂಕ್ ಹೋಲ್ಡರ್ ಅವರ ಹೆಸರು ಇರುತ್ತೆ. ಹಾಗೆಯೇ ಅವರ ಒಂದು ಯಾವ ಒಂದು ಬ್ಯಾಂಕಿಗೆ ಹಣ ಬಂದು ಜಮೆ ಆಗಿದೆ ಅನ್ನೋದಿರುತ್ತೆ. ನೆಕ್ಸ್ಟ್ ಅವರ ಒಂದು ಬ್ಯಾಂಕ್ ಹೋಲ್ಡರ್ನ ನಂಬರ್ ಇರುತ್ತೆ, ಅಂದರೆ ಅವರ ಒಂದು ಬ್ಯಾಂಕ್ ಖಾತೆಯ ನಂಬರ್ ಇಲ್ಲಿ ಇರುತ್ತೆ. ಆಲ್ರೆಡಿ ಇವಾಗ ಅನ್ನಭಾಗ್ಯ ಯೋಜನೆ ಹಣವನ್ನು ಜಮೆ ಮಾಡ್ತಿದ್ದು, ಇವತ್ತು ಅಥವಾ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ₹200 ಹಣ ಕೂಡ ನಿಮ್ಮ ಖಾತೆಗೆ ಬಂದು ಜಮೆಯನ್ನು ಮಾಡಲಾಗುತ್ತೆ. ಈ ಒಂದು ಮಾಹಿತಿಯನ್ನು ಇಷ್ಟ ಆಯ್ತಪ್ಪನೇ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ತಪ್ಪದೇ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.